ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯದ ಸಂದೇಶ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರೋ ಪ್ರಕಾರ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದಾಗಿರುತ್ತದೆ. ಅಂದರೆ ಯಾವ ರೀತಿಯಾಗಿ ಆತ್ಮವಿಲ್ಲದೆ ಹೋದರೆ ದೇಹವು ಸತ್ತದ್ದಾಗಿರುತ್ತದೋ, ಅದು ಯಾವ ಕಾರ್ಯಗಳನ್ನು ಮಾಡುವುದಿಲ್ಲವೋ, ಅದೇ ರೀತಿಯಾಗಿ ದೇವ ಮಕ್ಕಳು ಕ್ರಿಸ್ತ ನಂಬಿಕೆಯಲ್ಲಿದ್ದು ಆತನ ಕಾರ್ಯಗಳು ಅಂದರೆ ವಾಕ್ಯವನ್ನು ಓದದೇ ಇರುವುದು, ಪ್ರಾರ್ಥನೆ ಮಾಡದೇ ಇರುವುದು, ಸುವಾರ್ತೆ ಸಾರದೇ ಇರುವುದು ಮತ್ತು ಇತರರನ್ನು ಪ್ರೀತಿಸದೇ ಇರುವುದು, ಆತನ ಕಾರ್ಯಗಳನ್ನು ನಡೆಸದೆ ಹೋದರೆ ಈ ಸತ್ತಂತ ಆತ್ಮಗಳಿಗೆ ಸಮಾನವಾಗಿರುತ್ತವೆಂದು ದೇವರ ವಾಕ್ಯ ತಿಳಿಯಪಡಿಸುತ್ತದೆ. ಹಾಗಾಗಿ ನಾವು ಸತ್ತಂತ ಆತ್ಮಗಳಾಗಿ ಇರದೆ ದೇವರಲ್ಲಿ ದೇವರ ಕಾರ್ಯಗಳನ್ನು ಮಾಡುವವರಾಗಿ ಇರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಸ್ತೋತ್ರ ಸ್ವಾಮಿ. ಅಪ್ಪ, ಪರಿಶುದ್ಧನು ಆಗಿರುವ ಆತನು ದೇವರೇ ಸ್ತೋತ್ರ. ಅಪ್ಪ, ಆತ್ಮವಿಲ್ಲದ ದೇಹಗಳಾಗಿ ನಾವು ಇರದಂತೆ ಸ್ವಾಮಿ ಅಪ್ಪ ನಿಮ್ಮಲ್ಲಿ ಬರೀ ನಂಬಿಕೆ ಮಾತ್ರ ಇರದಂತೆ ಕರ್ತನೇ ಅಪ್ಪ, ಅದಕ್ಕೆ ತಕ್ಕಂತೆ ಕಾರ್ಯಗಳನ್ನು ನಾವು ಮಾಡುವ ಹಾಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್.